ಇದೀಗ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಎಕ್ಸೈಸ್ 1.1 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಫೋರ್ತ್ ಸಬ್ ಪ್ರಾಬ್ಲಮ್ ಮಾಡೋಣ. ಓಕೆ, ತುಂಬ ಸಿಂಪಲ್ ಆಗಿದೆ ಪ್ರಾಬ್ಲಮ್ಸ್, ಒನ್ ಬೈ ಒನ್ ಮಾಡ್ತಾ ಹೋಗಿ. ಎಸ್, relation R in set Z of all integers defined as R is equal to x comma y such that x minus y is an integer. So given set ಯಾವುದು ಅಂದರೆ it is set of all integers Z. ಅದನ್ನು ಈ ಥರ ಬರೆಯೋಣ. ಓಕೆ, -3 -2 -1 0 +1 2 3. ಓಕೆ, ಅಪ್ ಟು ಪಾಸಿಟಿವ್ ಇನ್ಫಿನಿಟಿ ಕಡೆ ನೆಗೆಟಿವ್ ಇನ್ಫಿನಿಟಿ. ಸೊ ಇದು ಸೆಟ್ ಆಫ್ ಇಂಟೀಜರ್ಸ್. ಸೊ ಸೆಟ್ ಆಫ್ ಇಂಟೀಜರ್ಸ್ ಅಲ್ಲಿ ಎನಿ ಟೂ ಎಲಿಮೆಂಟ್ಸ್ ಅನ್ನು ತಗೊಂಡು ನಾವು ಆರ್ಡರ್ಡ್ ಪೇರ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ದಟ್ ಇಸ್ ಅವರ್ ರಿಲೇಷನ್ x ಮೈನಸ್ y ಇಸ್ ಅನ್ ಇಂಟೀಜರ್. ಸೊ ದೇರ್ಫೋರ್ ಇದು ಆಲ್ ಇಂಟೀಜರ್ಸ್ ಇನ ಸೆಟ್ ಆದ್ದರಿಂದ ನೀವು ಯಾವುದೇ ಎಲಿಮೆಂಟ್ ಅನ್ನು ತಗೊಂಡ್ರು ಕೂಡ ಇಟ್ ಬಿಕಮ್ಸ್ ಅನ್ ಇಂಟೀಜರ್. ಸೊ ನೋ ಪ್ರಾಬ್ಲಮ್. ಸೊ ಸುಮ್ಮನೆ ಒಂದು ಅರ್ಥ ಆಗಲಿಕ್ಕೆ ಎಕ್ಸಾಂಪಲ್ ತಗೊಳ್ತೇನೆ. ಸೊ x ಇಸ್ ಈಕ್ವಲ್ ಟು 0 ಇದ್ದರೆ y ಇಸ್ ಈಕ್ವಲ್ ಟು 0 ಇರಲಿ. ಸೊ x ಮೈನಸ್ y ಕೂಡ ಏನಾಗುತ್ತೆ, 0 ಮೈನಸ್ 0 0 ಆಗುತ್ತೆ. ಆಮೇಲೆ x is equal to 1 ತಗೋಣ, y is equal to let us say 0 ತಗೋಣ. ಸೊ 1 ಮೈನಸ್ 0 1 ಆಗುತ್ತೆ. x is equal to 1 ಇರಲಿ, y is equal to 1 ಇರಲಿ, 1 ಮೈನಸ್ 1 0 ಆಗುತ್ತೆ. ಸೊ x is equal to 1, y is equal to 2 ತಗೊಂಡ್ರೆ 1 ಮೈನಸ್ 2 ಮೈನಸ್ 1 ಆಗುತ್ತೆ. ಸೊ ಇದೇ ಥರ ನಾವು ಯಾವುದೇ ಇದನ್ನು ಎಲಿಮೆಂಟ್ ಅನ್ನು ತಗೊಂಡ್ರು ಕೂಡ ಸೊ ವಿಲ್ ಗೆಟ್ ಇಂಟೀಜರ್ಸ್. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಏನಂದರೆ, ಸೊ ಎನಿ ಎಲಿಮೆಂಟ್ ಇಫ್ ಯು ಟೇಕ್, ಸೊ ಎಕ್ಸ್ ಕಾಮ ಎಕ್ಸ್ ಅಂದರೆ ಉದಾಹರಣೆಗೆ ಇಲ್ಲಿ 1, 1 ಅಲ್ವಾ, 2, 2 ಇದೆಲ್ಲದೂ ಕೂಡ ಕಂಡೀಷನನ್ನು ಫುಲ್ಫಿಲ್ ಮಾಡುತ್ತೆ. ಸರಿನಾ, ಇದೆಲ್ಲವೂ ಕೂಡ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಎಕ್ಸ್ ಕಾಮ ಎಕ್ಸ್ ಎನಿ ಟು ಎಲಿಮೆಂಟ್ಸ್ ಇಫ್ ಯು ಟೇಕ್ ಫ್ರಮ್ ದ ಇಂಟೀಜರ್ ಸೆಟ್ ಇಟ್ ಬಿಲಾಂಗ್ಸ್ ಟು ಆರ್. ಸೊ ಹಾಗಾಗಿ ಇಟ್ ಇಸ್ ರಿಫ್ಲೆಕ್ಸಿವ್, ಅಷ್ಟೇ, ಸಿಂಪಲ್. ಆಮೇಲೆ ಇದು ಸಿಮೆಟ್ರಿಕ್ ಅಂತ ಚೆಕ್ ಮಾಡೋಣ. ಸಿಮೆಟ್ರಿಕಲಿ ಏನು ರಿಲೇಷನ್ ಬೇಕಾಗಿರೋದು? ಸೊ ಸಿಮೆಟ್ರಿಕಲಿ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್ಸ್ ಅಲ್ಲಿ ಬೇಕಾಗಿರುವಂಥ ಕಂಡೀಷನ್ ಏನಂದರೆ, ಸೊ ಇಟ್ ಶುಡ್ ಬಿ ಉಲ್ಟಾ ಪಲ್ಟಾ ಇರಬೇಕು ಅಷ್ಟೇ. ಸೊ ದೇರ್ಫೋರ್ ಈಗ ಉದಾಹರಣೆಗೆ 1, 2 ಇದ್ದರೆ 1, 2 ಇದ್ದರೆ 2, 1 ಇರಬೇಕು ಅಷ್ಟೇ. ಸೊ ನ್ಯಾಚುರಲ್ ಇಂಟೀಜರ್ಸ್ ಆದ್ದರಿಂದ ಇದರಲ್ಲಿ ಎಲ್ಲ ಸೆಟ್ಗಳು ಎಲ್ಲ ಆರ್ಡರ್ಡ್ ಪೇರ್ಸ್ಗಳು ಇರೋದ್ರಿಂದ ಸೊ ದೇರ್ ಆರ್ ಇನ್ಫೈನೈಟ್ ಅಲ್ವಾ. ಸೊ ಇನ್ಫೈನೈಟ್ ಈಗ ಝಡ್ ಅಂತ ತೊಗೊಂಡಿರೋದ್ರಿಂದ ಇನ್ಫೈನೈಟ್ ಆರ್ಡರ್ಡ್ ಪೇರ್ಸ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಎಲ್ಲವೂ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಸೊ ದೇರ್ ಫೋರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂತ ನೀವು ಬರೆದ್ರೆ, ಸಿಮಿಲರ್ಲಿ ಅದರ ಉಲ್ಟಾ ಏನು, ವೈ ಕಾಮ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ. ಅಂದರೆ 1, 2 ನೀವು ತಗೊಂಡ್ರೆ 2, 1 ಇದೆ. 2, 3 ತಗೊಂಡ್ರೆ 3, 2 ಕೂಡ ಓಕೆ, ಇಟ್ ಫುಲ್ಫಿಲ್ಸ್ ದಿಸ್ ಕಂಡೀಷನ್. ಎಕ್ಸ್ ಮೈನಸ್ ವೈ ಮಾಡಿದರೆ 2, 3 ಮಾಡಿದರೆ -1 ಬಂತು, ಅದು ಇಂಟೀಜರೇ. 3, -2 ತಗೊಂಡು 3, 2 ತಗೊಂಡಾಗ 3 -2 ಮಾಡಿದರೆ 1 ಬರುತ್ತೆ, ಅದು ಕೂಡ ಇಂಟೀಜರೇ. ಸೊ ದೇರ್ಫೋರ್ ಇನ್ ಆಲ್ ಕಂಡೀಷನ್ಸ್ ವಿ ಆರ್ ಗೆಟಿಂಗ್ ವಿ ಆರ್ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್ ಆಫ್ ದಿಸ್ ಸಿಮೆಟ್ರಿಕ್. ಸೊ ದೇರ್ಫೋರ್ ಇದು ಕೂಡ ಸಿಮೆಟ್ರಿಕ್ ಆಗಿದೆ. ಎಸ್, ಸಿಮೆಟ್ರಿಕ್, ಎಸ್. ಆಮೇಲೆ ಕೊನೆಯದಾಗಿ ನೋಡಬೇಕಾದ್ದು ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ಗೆ ಏನು ಕಂಡೀಷನ್? ಟ್ರಾನ್ಸಿಟಿವ್ನಲ್ಲಿ ಎ ಬಿ ಇದ್ದು ಬಿ ಸಿ ಇದ್ದರೆ ಅವಾಗ ಏನಿರಬೇಕು, ಎ ಸಿ ಇರಬೇಕು. ಸೊ ವೆರಿ ಸಿಂಪಲ್. ಈಗ ಉದಾಹರಣೆಗೆ 1, 2 ಇದ್ದು 2, 3 ಇದೆ ಅಲ್ವಾ. ಎ ಬಿ ಅಲ್ವಾ, ಎ ಬಿ 1, 2 ಇದೆ, 2, 3 ಇದೆ. ಸೊ ಬಿ ಸಿ ಇದೆ. ಆವಾಗ ಎ ಸಿ ಇರಬೇಕು ನಿಮ್ಮ ರಿಲೇಷನಿನ ಆರ್ಡರ್ ಪೇರ್ಸ್ನ ಸೆಟ್ನಲ್ಲಿ. ಸೊ ದೇರ್ಫೋರ್ 1, 3 ಕೂಡ ಇರುತ್ತೆ ಅಲ್ವಾ. ಸೊ ಇಟ್ ಈಸ್ ಸೆಟ್ ಆಫ್ ಇಂಟೀಜರ್ಸ್ ಆದ್ದರಿಂದ ಅದರಿಂದ ತೆಗೆದಿರೋದಾದ್ರಿಂದ ರಿಲೇಷನ್ನು. ಸೊ ದೇರ್ಫೋರ್ 1, 3 ಕೂಡ ಏನಾಗುತ್ತೆ, 1 - 3 ಮಾಡಿದರೆ ಇಟ್ಸ್ ಆಲ್ಸೋ ಅನ್ ಇಂಟೀಜರ್ ಅಲ್ವಾ, ಅದು ಕೂಡ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಆಲ್ಸೋ ಟ್ರಾನ್ಸಿಟಿವ್. ಸೊ ಅದನ್ನು ಈ ಥರ ಬರಿಬೋದು, ಎಕ್ಸ್ ವೈ ಬಿಲಾಂಗ್ಸ್ ಟು ರಿಲೇಷನ್. ಸಿಮಿಲರ್ಲಿ y, z belongs to relation. In that condition x, z also
is belonging to relation. So it is transitive. So it is transitive. ಅಲ್ವಾ? ಸೊ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ. ಸೊ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ 1 ದಟ್ ಈಸ್ ಫಿಫ್ತ್ ಒನ್. ಓಕೆ, ಫಿಫ್ತ್ ಒನ್, ರಿಲೇಷನ್ ಆರ್ ಇನ್. ಓಕೆ, ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಎ of human beings in a town at a particular time is given by x, y, x and y work at the same place. ತುಂಬ ಸಿಂಪಲ್ ಆಗಿದೆ. ಸೊ ಈ ಥರದ್ದು 3-4-5 ಪ್ರಾಬ್ಲಮ್ ಇದರಲ್ಲಿ, ಸಬ್ ಪ್ರಾಬ್ಲಮ್ಗಳು ತುಂಬ ಸಿಂಪಲ್ ಆಗಿದೆ, ಮಾಡೋಣ. ಸೊ ಎಕ್ಸ್ ವೈ, ಎಕ್ಸ್ ಆ್ಯಂಡ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಅಂದರೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಎಕ್ಸ್ ಆ್ಯಂಡ್ ವೈ ಅಲ್ವಾ, ಎಕ್ಸ್ ಆ್ಯಂಡ್ ವೈ ಇಬ್ಬರು ವ್ಯಕ್ತಿಗಳನ್ನು. ಸೊ ಅಂದರೆ ಇಬ್ಬರು ವ್ಯಕ್ತಿಗಳು ಅಂತಲ್ಲ, ಸೊ ದರ್ ಆರ್ ಸೋ ಮೆನಿ ಪೀಪಲ್, ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದರಲ್ಲಿ ಎನಿ ಟೈಮ್ ಎಟ್ ಎ ಟೈಮ್ ನೀವು ಯಾವ ಇಬ್ಬರನ್ನು ತಗೊಂಡ್ರೆ, ಸೊ ದೇ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಾ ಇರೋದು, ಒಂದೇ ಆಫೀಸಲ್ಲಿ ಅಥವಾ ಒಂದೇ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸೇ ಎಕ್ಸ್ ಆ್ಯಂಡ್ ವೈ ಇಬ್ಬರಿದ್ದಾರೆ. ಸೊ ವರ್ಕ್ ಎಟ್ ಸಮ್ ಆಫೀಸ್. ಸೊ ಲೆಟ್ ಅಸ್ ಸೇ BSNL ಯಾವುದೋ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸೊ ಇದರಲ್ಲಿ ನಾನೇನು ಬರೀಬೋದು, ಎಕ್ಸ್ ಎಕ್ಸ್ ಅಂದರೆ ಅದೇ ವ್ಯಕ್ತಿಯನ್ನು ನಾವು 2 ಸರಿ ಕನ್ಸಿಡರ್ ಮಾಡಿದರೆ ಅಲ್ವಾ, ಎಕ್ಸ್ ಎಕ್ಸ್ ಅಂತ ನಾವು ಬರೆದ್ರೆ, ಸೊ ಇಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಯಾಕಂದರೆ ಆ ವ್ಯಕ್ತಿಯನ್ನು ಇನ್ನೊಮ್ಮೆ ನೀವು ಕನ್ಸಿಡರ್ ಮಾಡಿ ಎಕ್ಸ್ ಎಕ್ಸ್ ಅಂತ ಬರೆದಾಗ ಈ ಆಲ್ಸೋ ಈಸ್ ಲಿವಿಂಗ್ ಇನ್ ದ ಈಸ್ ವರ್ಕಿಂಗ್ ಇಟ್ ದ ಸೇಮ್ ಪ್ಲೇಸ್. ಸೊ ಹಾಗಾಗಿ ಸೊ ಇಟ್ ಬಿಲಾಂಗ್ಸ್ ಟು ರಿಲೇಷನ್, ಎಸ್ ಅಲ್ವಾ. ಯಾಕಂದ್ರೆ ಕಂಡೀಷನ್ ಯಾರು, ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಸೊ ದೇರ್ ಫೋರ್ ಇಟ್ ಈಸ್ ರಿಫ್ಲೆಕ್ಸಿವ್. ಆಮೇಲೆ ಎಕ್ಸ್ ವೈ ಅಂದರೆ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳನ್ನ ಕನ್ಸಿಡರ್ ಮಾಡಿದರೆ, ಸೊ ಇಫ್ ದೇ ಆರ್ ವರ್ಕಿಂಗ್ ಎಟ್ ದ ಸೇಮ್ ಪ್ಲೇಸ್, ಅದನ್ನು ನಾನು ಸೊ ದಿಸ್ ಬಿಲಾಂಗ್ಸ್ ಟು ಆರ್. ವೈ ಎಕ್ಸ್ ಅದನ್ನು ಉಲ್ಟಾ ಬರೆದ್ರು ಕೂಡ ಇಟ್ ಈಸ್ ಟ್ರೂ ಅಲ್ವಾ. ಸೊ ಅದರಲ್ಲಿ ಈಗ ವ್ಯತ್ಯಾಸ ಏನಿಲ್ಲ, ಇಬ್ಬರು ಸೊ ಎಕ್ಸ್ ಅನ್ನುವಂಥವ್ರು ವೈ ಅನ್ನುವಂಥವ್ರು ವರ್ಕ್ ಎಟ್ ದ ಸೇಮ್ ಪ್ಲೇಸ್, ಲೆಟ್ ಅಸ್ ಸೇ ವರ್ಕ್ ಎಟ್ BSNL ಅಂತ ಇದ್ದರೆ, ಅದನ್ನು ವೈ ಮತ್ತು ಎಕ್ಸ್ ಅಂತ ನಾನು ಕನ್ಸಿಡರ್ ಮಾಡಿದ್ರು, ಮೊದಲು ಇವನನ್ನು ಕನ್ಸಿಡರ್ ಮಾಡಿ ಆಮೇಲೆ ಇವನನ್ನು ಕನ್ಸಿಡರ್ ಮಾಡಿದ್ರು ಕೂಡ ಇಟ್ ಈಸ್ ಟ್ರೂ. ಸೊ ಹಾಗಾಗಿ ಇದೇನಾಗುತ್ತೆ, ಸೊ ದಿಸ್ ಇಸ್ ಸಿಮೆಟ್ರಿಕ್, ಎಸ್ ಸಿಮೆಟ್ರಿಕ್ ಆಯಿತಾ. ಮೂರನೇದು ನಾವು ಚೆಕ್ ಮಾಡಬೇಕಾದೇನು, ಎಕ್ಸ್ ವೈ ಝೆಡ್. ಈಗ ದರ್ ಆರ್ ಸೋ ಮೆನಿ ಹ್ಯೂಮನ್ ಬೀಯಿಂಗ್ಸ್, ನಾವಿಲ್ಲಿ ಎಕ್ಸ್ ವೈ ಝೆಡ್ ಅಂತ 3 ಜನ ಕನ್ಸಿಡರ್ ಮಾಡಿದರೆ, ಸೊ ಎಕ್ಸ್ ವೈ ವರ್ಕ್ ಎಟ್ ದ ಸೇಮ್ ಪ್ಲೇಸ್, ಎಸ್. ದೆನ್ ವೈ ಝೆಡ್, ವೈ ಮತ್ತು ಝೆಡ್ 2 ಮತ್ತು 3 ನಾವು ಕನ್ಸಿಡರ್ ಮಾಡೋದು, ಸೊ ದೇ ಆರ್ ಆಲ್ಸೋ ವರ್ಕಿಂಗ್ ಎಟ್ ದ ಸೇಮ್ ಪ್ಲೇಸ್, ಲೆಟ್ ಅಸ್ ಸೇ ಅಲ್ವಾ. ಸೊ ಆವಾಗ ಎಕ್ಸ್ ಆ್ಯಂಡ್ ವೈ ಸೇಮ್ ಪ್ಲೇಸಲ್ಲಿ ವರ್ಕ್ ಮಾಡಿದ ಮೇಲೆ ವೈ ಮತ್ತು ಝೆಡ್ ಸೇಮ್ ಪ್ಲೇಸ್ ವರ್ಕ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಅಂದರೆ ವೈ ಇಸ್ ಕಾಮನ್ ಇದರಲ್ಲಿ ಎರಡರಲ್ಲೂ ಅಲ್ವಾ. ಆವಾಗ ಎಕ್ಸ್ ಮತ್ತು ವೈ ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ವೈ ಮತ್ತು ಝೆಡ್ ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಅಂಡರ್ಸ್ಟುಡ್ ದಟ್ ಎಕ್ಸ್ ಆ್ಯಂಡ್ ಝೆಡ್ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಸೊ ಎಕ್ಸ್ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ದ ರಿಲೇಷನ್ ಅಲ್ವಾ. ಸೊ ದಟ್ ಈಸ್ ಟ್ರಾನ್ಸಿಟಿವ್. ಓಕೆ, ಸೊ ರಿಲೇಷನ್ ಇಸ್ ಟ್ರಾನ್ಸಿಟಿವ್, ಸರಿನಾ. ಸೊ ಅಷ್ಟೇ ಇರೋದು, ಏನು ಸಿಂಪಲ್. ಸೊ therefore it is having equivalence relation, yes. ಮತ್ತೆ ಮುಂದೆ ನೋಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗಳನ್ನು ನಾನು ಹಾಗೆ ಹೇಳ್ತಾ ಹೋಗ್ತೇನೆ. ಸೊ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ, ಅದು ಇದೇ ಥರದ್ದು. ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ, ಇಲ್ಲಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಇದೆ. ಈಗ ವರ್ಕ್ ಲಿವ್ ಎಟ್ ದ ಸೇಮ್ ಲೊಕ್ಯಾಲಿಟಿ. ಆವಾಗ ಇಬ್ಬರನ್ನು ತಗೊಂಡು ಎಕ್ಸ್ ವೈ ಅಂತ ತಗೊಂಡ್ರೆ ಎಕ್ಸ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಇದೇ ಥರ ವರ್ಕ್ ಎಟ್ ದ ಸೇಮ್ ಪ್ಲೇಸ್ ಬದಲಿಗೆ ಲಿವ್ ಎಟ್ ದ ಸೇಮ್ ಲೊಕ್ಯಾಲಿಟಿ, ಲಿವ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಸೊ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್, ವೈ ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ಫೋರ್ ಇದೇ ಥರ ನೀವು ಬರೆದ್ರೆ ಅಷ್ಟೇ. ಓಕೆ, ಮುಂದೆ ಮೂರನೇ ಪ್ರಾಬ್ಲಮ್. ಸಿ ನೋಡೋಣ. ಎಕ್ಸ್ ವೈ, ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಸಚ್ ದಟ್
x is exactly 7 centimeter taller than y. ಚೆನ್ನಾಗಿದೆ ಪ್ರಾಬ್ಲಮ್. ಸೊ ಏನಾಗುತ್ತೆ ಇಲ್ಲಿ ನೋಡೋಣ. ಸೊ ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದೆನ್ ವೈ. ಸೊ ಇವಾಗ ಎಕ್ಸ್ ಎಕ್ಸ್ ಅಂದರೆ ಅದೇ ವ್ಯಕ್ತಿಯನ್ನು ನಾನು 2 ಸರಿ ಕನ್ಸಿಡರ್ ಮಾಡಿದರೆ, ರಿಲೇಷನಲ್ಲಿ ಕನ್ಸಿಡರ್ ಮಾಡಿದರೆ ಎಕ್ಸ್ ಎಕ್ಸ್ ಅಂತ ತಗೊಂಡ್ರೆ ದ ಸೇಮ್ ಪರ್ಸನ್. ಓಕೆ, ಸೊ ಒಂದು ವ್ಯಕ್ತಿ ಈಗ ರಮೇಶ್ ಅಂತ ಇರ್ತಾರೆ. ಸೊ ರಮೇಶ ನಾನು ಇಲ್ಲಿ 2 ಸರಿ ಕನ್ಸಿಡರ್ ಮಾಡ್ತೇನೆ. ಸೊ ರಮೇಶ ಈಸ್ ನಾಟ್ taller than himself. Okay, he is whatever he is. So the height ಎಷ್ಟಿದೆ ಅಷ್ಟೇ ಇರುತ್ತೆ. So therefore he himself cannot be taller than whatever 7 centimeter. So ಹಾಗಾಗಿ ಏನಾಗುತ್ತೆ? So therefore it is not true. x, x does not belong to R. ಅಲ್ವಾ? ಸೊ ಅದೇ ಥರ ಈಗ ಉಲ್ಟಾ ನೋಡೋಣ. x, y ಇದೆ, ಇಬ್ಬರಿದ್ದಾರೆ. x, y ಇದ್ದಾರೆ. x ಅನ್ನೋದು y ಎಂದು ಇದ್ದಾನೆ. ಇಟ್ ಬಿಲಾಂಗ್ಸ್ ಟು R. ಲೆಟ್ ಅಸ್ ಸೇ x is 7 centimeter taller than y. ಅಲ್ವೇ? ಸೊ x ಅನ್ನೋನು y ಗಿಂತ 7 centimeter taller ಇದ್ದಾನೆ. ಇವಾಗ ನಾನು ಅದನ್ನು ಉಲ್ಟಾ ಬರೆದ್ರೆ ಆಲ್ರೆಡಿ ಹೇಳಿ ಆಯಿತು, x is 7 centimeter taller than y. ಸೊ ಅದನ್ನು ಉಲ್ಟಾ ಬರೆದ್ರೆ y is ಪುನಃ taller than x ಆಗಲ್ವಲ್ಲ. ಸೊ therefore this does not belong to R. ಸೊ ಹಾಗಾಗಿ ಏನು ಸಿಮೆಟ್ರಿಕ್ ಅಲ್ಲ. ಅದೇ ರೀತಿ ಎಕ್ಸ್ ವೈ ಝೆಡ್ ಅಂತ 3 ಜನ ನಾವು ಕನ್ಸಿಡರ್ ಮಾಡಿದರೆ ಅಲ್ವಾ. ಸೊ ಅದರಲ್ಲಿ ಎಕ್ಸ್ ವೈ ಲೆಟ್ ಅಸ್ ಸೇ ಬಿಲಾಂಗ್ಸ್ ಟು ಆರ್, ಅಂದರೆ ಎಕ್ಸ್ ಅನ್ನೋನು ವೈಗಿಂತ 7 ಸೆಂಟಿಮೀಟರ್ ಟಾಲರ್ ಇದ್ದಾನೆ. ದೆನ್ ವೈ ಝೆಡ್ ದಿಸ್ ಆಲ್ಸೋ ಮೇ ಬಿ ಟ್ರೂ, ಅಂದರೆ ವೈ ಅನ್ನೋಂಥವನು ಝಡ್ಗಿಂತ 7 ಸೆಂಟಿಮೀಟರ್ ಟಾಲರ್ ಇರ್ಬೋದು. ಬಟ್ ಎಕ್ಸ್ ಝೆಡ್ ಕನ್ಸಿಡರ್ ಮಾಡಿದರೆ ಆವಾಗ ಎಕ್ಸ್ ಝೆಡ್ ಕನ್ಸಿಡರ್ ಮಾಡಿದರೆ ದಿಸ್ ಡಸ್ ನಾಟ್ ಬಿಲಾಂಗ್ ಟು ಆರ್. ಯಾಕೆ? So y x is already 7 centimeter taller. Y is taller than this. ಅವಾಗ x ಮತ್ತು z ಮತ್ತೆ ರಿಲೇಷನ್ ನೋಡಿದ್ರೆ ಏನಾಗುತ್ತೆ? 7 plus 7. So this is wrong. That means it does not belong to the relation. ಅಲ್ವಾ? ಸೊ ಹಾಗಾಗಿ it is very simple. So it is neither reflexive, symmetric nor transitive. Okay. ಸೊ ಅದೇ ಥರ ಲಾಸ್ಟ್ d ಮತ್ತು e ಅನ್ನು ನೋಡಿ. x is the wife of y. So therefore ಅಲ್ಲಿ x, x does not belong to R ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ನೀವು ಅದನ್ನು ರಿಫ್ಲೆಕ್ಸಿವ್ ಅಂತ ಹೇಳೋಕ್ಕಾಗಲ್ಲ. ಒನ್ ಕೆನಾಟ್ ಬಿ ವೈಫ್ಸ್ ಟು ಹರ್ ಸೆಲ್ಫ್ ಅಲ್ವಾ. ಸೊ ಹಾಗಾಗಿ x, x does not belong to R ಆಗುತ್ತೆ. x, y, x ಅದು ಕೂಡ does not belong to R. ಆ್ಯಂಡ್ ಥರ್ಡ್ ಪರ್ಸನ್ ಬಂದ್ರಂತೂ ಅಲ್ಲಿ ಚಾನ್ಸ್ ಇಲ್ಲ. ಸೊ x, y ಸೇಮ್ ಇದೇ ಥರ ಬರೆದ್ರೆ ಆಯ್ತು. x, y belongs to R. y, z does not belong to R. Okay, and y, x, z does not belong to R. Okay, ಅಷ್ಟೇ. ಸೊ ಅದೇ ಥರ ಫಾದರ್ ಆಫ್ y ಅದು ಕೂಡ ಇಟ್ ಈಸ್ ನೀದರ್ ರಿಫ್ಲೆಕ್ಸಿವ್ ನಾರ್ ದಿಸ್ ಒನ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2 ಹೋಗೋಣ. ಪ್ರಾಬ್ಲಮ್ ನಂಬರ್ 2, exercise 1.1, problem number 2. Show that relation R in set of real numbers are defined as a, b, a is less than or equal to b square, neither reflexive nor symmetric nor transitive. Okay, very simple ಆಗಿದೆ. ಸೊ ರಿಯಲ್ ನಂಬರ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಏನು ವಿ ಹ್ಯಾವ್ ಟು ಚೆಕ್ ಫಾರ್ ರಿಫ್ಲೆಕ್ಸಿವ್ ಇಲ್ಲ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಶೋ ದ್ಯಾಟ್ ಅಂದರೆ ಇದರಲ್ಲಿ ಆಲ್ರೆಡಿ ಆನ್ಸರ್ ಇದೆ. ಸೊ ನೀದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಪ್ರೂವ್ ದಟ್ ಅಂತ ಹೇಳಿದ್ದಾರೆ. ಸೊ ಅಲ್ವಾ, ಅಂದರೆ ಅದರ ಅರ್ಥ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ರಿಫ್ಲೆಕ್ಸಿವ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಪ್ರೂವ್ ದಟ್. ರಿಫ್ಲೆಕ್ಸಿವ್ಲಿ ಏನಾಗಬೇಕು? ಎ, ಎ ಶುಡ್ ಬಿಲಾಂಗ್ ಟು ಆರ್ ಅಲ್ವಾ. ಒಂದು ಎಲಿಮೆಂಟನ್ನು ನಾವು ತೊಗೊಂಡ್ರೆ ಅದೇ ಎಲಿಮೆಂಟ್ ಇಮೇಜ್ ಆಗಿ ತೊಗೊಂಡ್ರೆ, ಸೊ ಈ ಥರ ಎಲ್ಲ ಎಲಿಮೆಂಟ್ಸ್ಗಳಿಗೆ ಇರಬೇಕು. ಫಾರ್ ಎವ್ರಿ ಎಲಿಮೆಂಟ್ ಆಫ್ ಎ ಬಿಲಾಂಗ್ಸ್ ಟು ಆರ್, ರಿಯಲ್ ನಂಬರ್ಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳನ್ನು ನಾವು ಕನ್ಸಿಡರ್ ಮಾಡಿದರೂ ಕೂಡ ಅದು ಪ್ರೂವ್ ಆಗಬೇಕು. ಸೊ ಲೆಟ್ ಅಸ್ ಚೆಕ್ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್. ಸೊ ಇವಾಗ ಹಾಫ್ ಮತ್ತು ಹಾಫ್ ಅಂದರೆ ನಾನು ತೊಗೊಳ್ತೀನಿ. ಹಾಫ್ ಮತ್ತು 1/4 ತಗೊಳ್ಳೋಣ, ಎ ಮತ್ತು ಬಿ. ಸೊ ಇವಾಗ ಲೆಟ್ ಅಸ್ ಚೆಕ್. ಸೊ
ಸೊ ಇವಾಗ ಏನಾಗಿದೆ, ಸೊ ಫಾರ್ ಚೆಕಿಂಗ್ ಫಾರ್ ರಿಫ್ಲೆಕ್ಸಿವ್ ಐ ಟು ಟೇಕ್ ಹಾಫ್ ಕಾಮ ಹಾಫ್ ಅಲ್ವಾ, ಹಾಫ್ ಮತ್ತು ಹಾಫನ್ನೇ ತೊಗೊಳ್ಬೇಕು. ರಿಫ್ಲೆಕ್ಸಿವ್ ಅಂದರೆ ಇದೇ ಫಾರ್ಮ್ಯಾಟಲ್ಲಿ ಇರಬೇಕು ಅಲ್ವಾ, 1, 1, 2, 2, ಹಾಫ್ ಕಾಮ ಹಾಫ್. ಸೊ ಇದನ್ನು ನಾನು ಒಂದು ಆರ್ಡರ್ಡ್ ಪೇರ್ ಅಲ್ಲಿ ಆರಲ್ಲಿರುವಂಥ ಒಂದು ಆರ್ಡರ್ಡ್ ಪೇರ್ ಅಂತ ನಾನು ಅಸ್ಯೂಮ್ ಮಾಡಿದ್ದೇನೆ, ತೊಗೊಂಡಿದ್ದೇನೆ ಅಲ್ವಾ. ಸೊ ಹಾಫ್ ಕಾಮ ಹಾಫ್ ಆದರೆ ಏನಾಗುತ್ತೆ ನೋಡೋಣ. ಸೊ ಈ ಕಂಡೀಷನನ್ನು ಅಪ್ಲೈ ಮಾಡಿ. ಸೊ ಹಾಫ್ ಲೆಟ್ ಅಸ್ ಸೇ ಎ ಇಸ್ ಈಕ್ವಲ್ ಟು ಹಾಫ್, ಅವಾಗ ಏನಾಗುತ್ತೆ ಬಿ ಏನಾಗುತ್ತೆ, ಓಕೆ. ಸೊ ಈ ಬಿ ಸ್ಕ್ವೇರ್ ಏನಾಗುತ್ತೆ ನೋಡಬೇಕು. ಸೊ ಈಗ ಇಲ್ಲಿ ದಿಸ್ ಇಸ್ ಎ, ದಿಸ್ ಇಸ್ ಎ ಅಂದರೆ, ಸೊ ಇನ್ ಪ್ಲೇಸ್ ಆಫ್ ಬಿ ಇಟ್ ಇಸ್ ದೇರ್, ಸೊ ದರ್ಫೋರ್ ಬಿ ಸ್ಕ್ವೇರ್, ಸೊ ಹಾಫ್ ಸ್ಕ್ವೇರ್ ಆಗುತ್ತೆ. ಸೊ ಏನಾಗುತ್ತೆ 1/4 ಆಗುತ್ತೆ ಅಲ್ವಾ. ಸೊ ಇವಾಗ ಚೆಕ್ ಮಾಡಿ, ವಾಟ್ ಇಸ್ ದ ಕಂಡೀಷನ್, ಎ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಸೊ ಇಲ್ಲಿ ಹಾಫ್ ಮತ್ತು 1/4 ಇದೆ, ವಿಚ್ ಇಸ್ ಗ್ರೇಟರ್, ದಿಸ್ ಇಸ್ ಗ್ರೇಟರ್ ಅಲ್ವಾ. ವೆರಸ್ ಇಟ್ ಶುಡ್ ಬಿ ಆಸ್ ಪರ್ ದ ಡೆಫಿನೇಷನ್ ಪ್ರಕಾರ ಏನಿರಬೇಕು, ಇಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕು. ಸೊ ದರ್ಫೋರ್ ಇಟ್ ಈಸ್ ನಾಟ್ ದೇರ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಬಿಲಾಂಗಿಂಗ್ ಟು ಎ ಕಾಮ ಎ, ಡಸ್ ನಾಟ್ ಬಿಲಾಂಗ್ ಟು ಆರ್ ಆಗುತ್ತೆ. ಅಂದರೆ ಹಾಫ್ ಕಾಮ ಹಾಫ್ ಡಸ್ ನಾಟ್ ಬಿಲಾಂಗ್ ಟು ಆರ್, ಅಂದರೆ ರಿಫ್ಲೆಕ್ಸಿವ್ ಇಲ್ಲ, ಒಂದು ಪ್ರೂವ್ ಆಯಿತು. ಮತ್ತು ಇನ್ನೊಂದು ಸಿಮೆಟ್ರಿಕ್ ಚೆಕ್ ಅಲ್ಲಿ ಏನು ಬೇಕು, ಈಗ ಲೆಟ್ ಅಸ್ ಟೇಕ್ ಎನಿ ಎಕ್ಸಾಂಪಲ್. ಸೊ 1, 4 ಅಂತ ನಾನು ತಗೊಳ್ತೇನೆ. ಎನಿ ನಂಬರ್ ಯು ಕ್ಯಾನ್ ಟೇಕ್, ಯಾಕಂದರೆ ಇಟ್ ಇಸ್ ಆಲ್ ರಿಯಲ್ ನಂಬರ್ಸ್ ಅಲ್ವಾ. 1, 4 ಅಂತ ತಗೊಳ್ತೇನೆ, ಇದು ಎ ಇದು ಬಿ ಅಂತ ತಗೊಳ್ತೇನೆ. ಸೊ ಇವಾಗ ಲೆಟ್ ಅಸ್ ಚೆಕ್. ಸೊ 1, 4 ಲೆಟ್ ಅಸ್ ಸೇ ಇಟ್ ಬಿಲಾಂಗ್ಸ್ ಟು ಆರ್, ಯಾಕಂದರೆ ಬಿ ಸ್ಕ್ವೇರ್ 1 ಇಸ್ ನ್ಯಾಚುರಲಿ ಲೆಸ್ ದ್ಯಾನ್ ಬಿ ಸ್ಕ್ವೇರ್ ಅಲ್ವಾ. ಅಂದರೆ ಎಷ್ಟು, 4 ಸ್ಕ್ವೇರ್ ಅಂದರೆ 16, 1 ಇಸ್ ನ್ಯಾಚುರಲಿ ಲೆಸ್ ದ್ಯಾನ್ 16 ಅಲ್ವಾ. ಸೊ ಹಾಗಾಗಿ ಇಟ್ ಬಿಲಾಂಗ್ಸ್ ಟು ಆರ್. ಬಟ್ ವಾಟ್ ಅಬೌಟ್ 4, 1 ಅಂದರೆ ನಮ್ಗೆ ಸಿಮೆಟ್ರಿಕ್ ಆಗಿರ್ಬೇಕಂದ್ರೆ ಏನು ಕಂಡೀಷನ್ ಅಲ್ವಾ, 1, 4 ಇದ್ದರೆ 4, 1 ಇರಬೇಕು. ಸೊ 4, 1 ಇದೆಯಾ, ಸೊ ಇಲ್ಲ. ಇವಾಗ ಚೆಕ್ ಮಾಡೋಣ. ಸೊ ದಿಸ್ ಇಸ್ ಎ ಇಸ್ ಈಕ್ವಲ್ ಟು 4, ಬಿ ಪ್ಲೇಸಲ್ಲಿ ಏನು ಕಂಡೀಷನ್ ಇದೆ, ಎ ಇಸ್ ಲೆಸ್ ದ್ಯಾನ್ ಬಿ ಸ್ಕ್ವೇರ್ ಅಂತ ಚೆಕ್ ಮಾಡಬೇಕು. ಸೊ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ, 1 ಸ್ಕ್ವೇರ್ ಆಗುತ್ತೆ, ದಟ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಎ ಇಸ್ 4, ಬಿ ಇಸ್ 1. ಸೊ ಇವಾಗ ಎ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಸೊ 1 ಮತ್ತು 4 ಮತ್ತು 1 ಇದೆ, ಯಾವ್ದು ದೊಡ್ಡದು, ದಿಸ್ ಇಸ್ ಗ್ರೇಟರ್ ಅಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ನಾಟ್ ಪ್ರೂವಿಂಗ್ ದ ಕಂಡೀಷನ್. ಸೊ ಹಾಗಾಗಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ದರ್ಫೋರ್ 4, 1, 1, 4 ಬಿಲಾಂಗ್ಸ್ ಟು ಆರ್, ಬಟ್ 4, 1 does not belong to R. So therefore, so transitive game condition. So let us take some 3, 2, then 2, 1.5. A simple example ಅಂತ ಬರ್ತಾ ಇದ್ದೇನೆ. So 3, 2, 2, 1.5. So ಇಲ್ಲಿ, so let us say 3 ಮತ್ತೆ 2 ಅನ್ನು we are considering. So apply the condition. So A is 3. Okay, b square, what is b square, b is 2, so b square is 4. Yes, 3 is less than 4, correct alva. So whereas let us check for 2, 1.5, idu kuda hage agutte. So a is 2, b is 1.5, b square is 2.25. So 2 is less than 2.25, so correct ಅಲ್ವಾ. should be less than b square. So 2.25 ಗಿಂತ 2 ಚಿಕ್ಕದಿದೆ, ಕರೆಕ್ಟ್. ಬಟ್ ವಾಟ್ ಅಬೌಟ್, ಇವಾಗ ಐ ಹ್ಯಾವ್ ಟೇಕನ್ 3, 2, 2, 1.5 ಇದೆ. ಸೊ 3, 1.5 ಹ್ಯಾವ್ ಟು ಟೇಕ್ ಅಲ್ವಾ. ಸೊ ಎ ಬಿ ಏನು ಟ್ರಾನ್ಸಿಟಿವ್ ಕಂಡೀಷನ್ನು, ಎ ಬಿ ಇದ್ದರೆ ಬಿ ಸಿ ಇದ್ದರೆ ಎ ಸಿ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್ ಅಲ್ವಾ. ಸೊ ಆ ಥರ ಇರಬೇಕು. ಸೊ ಈಗ 3, 1.5 ಚೆಕ್ ಮಾಡಿ. ಸೊ ಎ ಇಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಬಿ ಇಸ್ ಈಕ್ವಲ್ ಟು 1.5, ಬಿ ಸ್ಕ್ವೇರ್ ಅಂದರೆ 2.25. ಸೊ ಅವಾಗ ಏನಾಯ್ತು ಇಲ್ಲಿಗ, ಸೊ ಎ ಶುಡ್ ಬಿ ಲೆಸ್ ದ್ಯಾನ್, ಬಟ್ 3 ಮತ್ತು 2.25 ಇದೆ. ಸೊ 2.25 ಇಟ್ ಸೆಲ್ಫ್ ಇಸ್ ಲೆಸ್ ದೆನ್ 3. ಸೊ ವೆರಸ್ ಈ ಥರ ಕಂಡೀಷನ್ ಇರಬೇಕಿತ್ತು, ಬಟ್ ಇಟ್ ಈಸ್ ನಾಟ್ ದೇರ್, ಸೊ ಇಟ್ ಈಸ್ ಗ್ರೇಟರ್. ಸೊ ದೇರ್ ಫೋರ್ ಯಾವುದು ದಿಸ್ 3, 1.5 does not belong to R. So therefore what happens? So
AC ಅಲ್ವಾ, AC does not belong to R. Okay, AC does not belong to R, so therefore it is not transitive. So ಅಲ್ಲಿಗೆ it is neither reflexive nor symmetric nor transitive is proved ಅಲ್ವಾ. Okay, let us go to the next problem. Okay, problem number 3. Check whether the relation R defined in the set ಕೊಟ್ಟಿದ್ದಾರೆ 1 2 3 4 5 6 as R is equal to a comma b, b is equal to a plus 1 is reflexive, symmetric, transitive. So ಇದು reflexive, symmetric, transitive ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್, ಈ ರಿಲೇಷನ್ ನಾವು ಚೆಕ್ ಮಾಡಬೇಕು. ಸೊ ಗಿವನ್ ಸೆಟ್ ಯಾವುದು? ಲೆಟ್ ಅಸ್ ಸೇ ಸೆಟ್ ಎ ಇಸ್ ಈಕ್ವಲ್ ಟು 1 2 3 4 5 6 ಅಲ್ವಾ. ಸೊ ಇದರಿಂದ ವಿ ಹ್ಯಾವ್ ಟು ಡಿರೈವ್ ದ ರಿಲೇಷನ್. ಸೊ ಏನು ರಿಲೇಷನ್ ಬರುತ್ತೆ ಈಗ? ಸೊ ಇಫ್ ಐ ಟೇಕ್ 1, ಓಕೆ, ಫಸ್ಟ್ ಎಲಿಮೆಂಟ್ 1 ಆಸ್ ಎ, ಅವಾಗ ವಾಟ್ ಈಸ್ ಬಿ? ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1 1, 2 ಆಯಿತು ಅಲ್ವಾ. ಸೊ ಇಫ್ ಐ ಟೇಕ್ 2 ಸೆಕೆಂಡ್ ಎಲಿಮೆಂಟ್ 2 ಪ್ಲಸ್ 1 3 ಆಯಿತು. ಸೊ ಅದೇ ಥರ ಸೊ 3 ತೊಗೊಂಡ್ರೆ 3, 4 ಆಗುತ್ತೆ. 4 ತೊಗೊಂಡ್ರೆ 4 ಪ್ಲಸ್ 1 5 ಆಗುತ್ತೆ. 6 ತೊಗೊಂಡ್ರೆ 6 ಪ್ಲಸ್ 1 7 ಆಗುತ್ತೆ. ಬಟ್ 7 ಇದೆಯಾ ಇಲ್ಲಿ? ಇಲ್ಲ. ಸೊ ಯು ಕೆನಾಟ್ ಟೇಕ್ ದಿಸ್ ಆರ್ಡರ್ಡ್ ಪೇರ್. ಸೊ ಅಲ್ಲಿಗೆ ಏನಾಯಿತು? ಇಲ್ಲಿ ತನಕ ದಿಸ್ ಇಸ್ ದ ಅವೈಲಬಲ್ ಆರ್ಡರ್ಡ್ ಪೇರ್. ಸೊ ದಿಸ್ ಇಸ್ ದ ರಿಲೇಷನ್. ಸೊ ಇಷ್ಟು ಬರ್ಕೊಂಡು ನಾವು ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಆಗೋಯ್ತು. ಸಿಂಪಲ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಿದ್ರೆ ಆಯಿತು. ಸೊ ಇದರಲ್ಲಿ ಫಸ್ಟ್ ಎಲಿಮೆಂಟ್ ಎಷ್ಟು ಎಲಿಮೆಂಟ್ ಇದೆ? 1 2 3 4 5 6. ಫಾರ್ ದ ಕಂಡೀಷನ್ ಫಾರ್ ರಿಫ್ಲೆಕ್ಸಿವ್ ಇಸ್ ಸೊ a belongs to R for every element belongs to A ಅಲ್ವಾ. ಈ ಗಿವನ್ ಏನು ಒರಿಜಿನಲ್ ಸೆಟ್ ಕೊಟ್ಟಿದ್ದಾರೆ ಆ ಸೆಟ್ಟಲ್ಲಿ ಎಲ್ಲ ಎಲಿಮೆಂಟ್ಗಳಿಗೂ ಕೂಡ ಅಲ್ಲಿ ರಿಫ್ಲೆಕ್ಷನ್ ಇರಬೇಕು. ಅಂದರೆ ಈಗ 1, 1 ಇರಬೇಕು, 2, 2 ಇಂದ ಹಿಡಿದು ಇಲ್ಲಿ ಅಪ್ ಟು 6, 6 ತನಕ ಇರಬೇಕು. ಇದೆಯಾ ಇಲ್ಲಿ? ಇಲ್ಲ. ಸೊ ಇಟ್ ಈಸ್ ನಾಟ್ reflexive. So therefore a does not belong to R. So therefore not reflexive. So that is one thing. ಆಯಿತಾ? So it is not reflexive ಅಲ್ಲ. ಆಮೇಲೆ ವಾಟ್ ಅಬೌಟ್ ಸಿಮೆಟ್ರಿಕ್? ಸಿಮೆಟ್ರಿಕ್ ಏನು? ಉಲ್ಟಾ ಇರಬೇಕು. 1, ಈಗ ಇದ್ರಲ್ಲಿ ಮಾತ್ರ ಚೆಕ್ ಮಾಡಿದ್ರೆ ಆಯ್ತು ಇಲ್ಲಿ ಗಿವನ್ ಆರ್ಡರ್ ಪೇರ್ಸಲ್ಲಿ. ಸೊ 1, 2 ಇದೆ, 2, 1 ಇದೆಯಾ ಅಂತ ಚೆಕ್ ಮಾಡಬೇಕು ಅಲ್ವಾ. ಸೊ ಅದಿಲ್ಲ ಅಂದ ತಕ್ಷಣ ಮುಗ್ದಾಯ್ತು. ಸೊ ದಟ್ ಈಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. 2, 1 ಇಲ್ಲ, 2, 1 ಇಲ್ಲ. ಸೊ ನಾಟ್ ಸಿಮೆಟ್ರಿಕ್. ಅದನ್ನು ಆನ್ಸರ್ ರೂಪದಲ್ಲಿ ಬರೆಯೋದು ಹೇಗೆ? ಸೊ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್: a, b belongs to R, but b, a does not belong to R. So not symmetric. ಆಮೇಲೆ ಟ್ರಾನ್ಸಿಟಿವ್ ಏನು ಕಂಡೀಷನ್? 1, 2 ಇದೆ, 2, 3 ಇದೆ, then 1, 3 should be there ಅಲ್ವಾ. ಸೊ therefore 1, 2 belongs to R, 2, 3 belongs to R, but 1, 3 does not belong to R ಅಲ್ವಾ. ಅಷ್ಟೇ, ಸಿಂಪಲ್. ಸೊ therefore it is neither reflexive nor symmetric nor transitive is true. Okay, next problem is yes. So problem number 4, show that the relation R in R defined as R is equal to a, b less than or equal to b, reflexive, transitive but not symmetric. So it is set of real numbers ಅಲ್ವಾ, set of real numbers. So ಅವಾಗ I will take some example 1, 2. Okay, so ಇವಾಗ ಏನಾಗುತ್ತೆ? So whether it is this one reflexive, so 1, 1 ಇದೆಯಾ? So 2, 2 is there. So this belongs to R, this belongs to R. ಯಾಕೆ? So A is should be less than or equal to B. So 1 is equal to 1. So ಇಲ್ಲಿ 2 is equal to 2. So therefore it is proved. So ಹಾಗಾಗಿ it is yes, it is reflexive. Whereas it is symmetric. Symmetric ಅಂದ್ರೆ ಹೇಗೆ ಮಾಡಬೇಕು? 1, 2 ಇದೆ.
there should be 2 comma 1, but 2 comma 1 ತಗೊಂಡ್ರೆ so a is not less than ಅಲ್ವಾ, so a is greater than ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಕಂಡೀಷನ್ ಪ್ರೂವ್ ಆಗಲ್ಲ. ಸೊ therefore 1 comma 2 belongs to R, but 2 comma 1 does not belong to R. ಅಂದರೆ this should be smaller, first element should be smaller ಅಲ್ವಾ, a should be less than or equal to b ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ 2 is greater ಅಲ್ವಾ, ಸೊ ಹಾಗಾಗಿ it is not okay, not symmetric ಆಯ್ತಾ. ಆಮೇಲೆ ಟ್ರಾನ್ಸಿಟಿವ್ ಚೆಕ್ ಮಾಡೋದಾದ್ರೆ 1 comma 2 and 2 comma 3 ಅಂತ ತಗೊಳ್ತಾರೆ. ಸೊ ದೀಸ್ ಆರ್ ಆಲ್ ರಿಯಲ್ ನಂಬರ್ಸ್ ಅಲ್ವಾ, ಯು ಕ್ಯಾನ್ ಟೇಕ್ ಎನಿ ನಂಬರ್ಸ್. ಸೊ ಈ ಕೇಸಲ್ಲಿ 1 comma 2 ಎಸ್ ಇಟ್ ಬಿಲಾಂಗ್ಸ್ ಟು ಆರ್, ಯಾಕಂದರೆ 1 is less than 2. ದೆನ್ 2 comma 3 belongs to R, ಯಾಕೆ 2 is less than 3. But 1 comma 3 is also less than 3. 1 is also less than 3, it belongs to R, so it is yes, so it is transitive ಅಲ್ವಾ. ಸೊ ಅವ್ರು ಏನಿದೆ ಅದನ್ನೇ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ರಿಫ್ಲೆಕ್ಸಿವ್ ಎಸ್, ಟ್ರಾನ್ಸಿಟಿವ್ ಎಸ್, ಬಟ್ ನಾಟ್ ಸಿಮೆಟ್ರಿಕ್. ಯಾಕೆ? ಬಿಕಾಸ್ ದ ಕಂಡೀಷನ್ ಎ ಶುಡ್ ಬಿ less than or equal to b. Okay, yes.